ಸೊ ನಮ್ಮದು ಚೆಕ್ಕಿಂಗ್ ಎಲ್ಲ ಆಯಿತು. ಸೊ ಇಲ್ಲೆಂತಿಲ್ಲ, ಫಸ್ಟ್ ಆಧಾರ್ ಕಾರ್ಡ್ ಮತ್ತು ಟಿಕೆಟ್ ತೋರಿಸಿ ಇದನ್ನು ತಗೊಂಡ್ರೆ ಆಯಿತು. ನೆಕ್ಸ್ಟ್ ಈಗ ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎಲ್ಲಿ ಉಂಟಂತೇಳಿ ನೋಡಿ ಲಗೇಜ್ ಅದು ಇದೆಲ್ಲ ಚೇಂಜ್ ಮಾಡಲಿಕ್ಕೆ ಅಂತ ಹೇಗೆ ಅಂತೇಳಿ ನೋಡಬೇಕೀಗ. ಎಂಥರ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿದ್ದಪ್ಪ ನೋಡೋದು ಮತ್ತೆ ಹೆಂಗೆ ಬೇರೆ ಎಂಥ ಆಪ್ಷನ್ ಬೇಡ ಅಣ್ಣ, ಲಿಫ್ಟ್ ಬೇಕಾ? ಬೇಡ, ಇಲ್ಲಿ ಒಂದೇ ಫ್ಲೋರ್. ಸೊ ನಮ್ಮದು ಚೆಕ್ಕಿನ್ ಎಲ್ಲ ಎಷ್ಟು ಬೇಗ ಆಯಿತು ಅಂತ ಹೇಳಿದ್ರೆ ಒಂದು 10 ನಿಮಿಷದಲ್ಲೇ ಆಯಿತು. ರಶ್ ಇರಲಿಲ್ಲ, ಯಾಕಂದರೆ ಬೆಳಿಗ್ಗೆ ಫ್ಲೈಟ್ ಆದ ಕಾರಣ ಆಗಿರ್ಬೋದು ಅನ್ನೋ ಗೊತ್ತಿಲ್ಲ ಏನಂತೇಳಿ. ಬಟ್ ಇಟ್ ವಾಸ್ ಆಲ್ ಈಸಿ, ವೆರಿ ಕ್ವಿಕ್. ಸೊ ಚೆಕ್ಕಿಂಗ್ ಎಲ್ಲ ಆಯಿತು, ಬ್ಯಾಗ್ ಚೆಕ್ಕಿಂಗ್ ಆಯಿತು. ಸೊ ನಮ್ಮದು ಇಯರ್ಫೋನ್ ಬ್ಯಾಗ್ ಒಳಗೆ ಎಲ್ಲಿ ಹೋಗಿತ್ತು ಅಂತೇಳಿ ಗೊತ್ತಿಲ್ಲ. ಸೊ ಚೆಕ್ಕಿಂಗಲ್ಲಿ ಹೇಳಿದಾಗ ಅವ್ರಲ್ಲಿ ತೊಂದರೆ ಎಲ್ಲ ಇರಲಿ ಅತ್ಲಾಗಿ ಅಂತೇಳಿ. ಸೊ ಇಟ್ಸ್ ಆಲ್ ಗುಡ್. ಸೊ ನಾವೀಗ ಏರ್ಪೋರ್ಟಲ್ಲಿದ್ದೇವೆ. ಆಲ್ರೆಡಿ ಒಂದು 6:30 ಆಯಿತು. ಬಂದದ ಡೆಲ್ಲಿಯೋ. ಐ ಥಿಂಕ್ ನಮ್ಮ ಇದು ಚೇಂಜ್ ಆಯಿತು, ಗೇಟ್ ನಂಬರ್ ನಮ್ಮದು 4 ಇತ್ತು, ಈಗ ನೋಡಿ ಇಲ್ಲಿ ಬ್ಲಿಂಕ್ ಆಗ್ತಾ ಉಂಟು. ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆ್ಯಕ್ಚುಲಿ. ಐ ಥಿಂಕ್ ಇದು ಚೇಂಜ್ ಆಗಿದೆ ಈಗ ಗೇಟ್ ನಂಬರ್ 1ಗೆ. ಇಲ್ಲೆಲ್ಲ ಪ್ರೊಸೆಸ್ ಈಸಿ ಇತ್ತು. ನಾವು ಬಂದದ್ದು ಎಂಟ್ರಿ ಆಯಿತು, ಚೆಕ್ಕಿನ್ನು, ಬ್ಯಾಗ್ ಚೆಕ್ಕಿನ್ನು ಎಲ್ಲ ಈಸಿ ಇತ್ತು, ಎಂಥ ಪ್ರಾಬ್ಲಮ್ ಇರಲಿಲ್ಲ, ರಶಸ್ ಅಂತ ಇರಲಿಲ್ಲ, ಸಿಂಪಲ್ ಪ್ರಾಸೆಸ್ಸು. ಸೊ ನಾವೀಗ ಗೇಟ್ 1 ಹತ್ರ ಬಂದಿದ್ದೇವೆ. ಏನೋ ಝೋನ್ ವೈಸಲ್ಲಿ ಎಂತ ಚೆಕ್ಕಿನ್ ಅಲ್ಲ ಅಂತ ಹೇಳಿದ್ರೆ ಎಂತಂತ ಅರ್ಥ ಆಗಿಲ್ಲ ನನಗೆ ಆ್ಯಕ್ಚುಲಿ. ಸೊ ಈಗ ನಮ್ಮದು ಬಸ್ ಬಂದಿದೆ, ಬಸ್ಸಿಗೆ ತಗೊಳ್ಳೋ. ಬಸ್ ಮಾತ್ರ ಫುಲ್ ರಶ್. ಹೀಗೆ ಫ್ಲೈಟ್ ಹತ್ರ ಬಂದಾಗ ಇಳಿಯೋದು, ನೆಕ್ಸ್ಟ್ ಆಗ್ತದೆ ಅಂತ ಸೀದಾ. ಸೊ ಇಷ್ಟೇ ನೋಡಿ, ಸಿಂಪಲ್ ಫ್ಲೈಟಿಗೆ ಆಗ್ತದೆ. ಸೊ ಬ್ಯಾಗೆಲ್ಲ ಇಡಲಿಕ್ಕೆ ಇಲ್ಲಿ ಹೀಗೆ ವ್ಯವಸ್ಥೆ ಉಂಟು, ಏನು ತೊಂದರೆ ಇಲ್ಲ. ಆಮೇಲೆ ಹತ್ತೆ ಇತ್ತು ಆ್ಯಕ್ಚುಲಿ. ಲೆಗ್ ಸ್ಪೇಸು ಕಡಿಮೆ ಅಂತೆಲ್ಲ ಹೇಳ್ತಾರೆ ಜನ, ಆದರೆ ಅಷ್ಟೆಂತ ಅನಿಸೋದಿಲ್ಲ ನನಗೆ. ಲೆಗ್ ಸ್ಪೇಸ್ ಉಂಟು. ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ್ದು ವಿಂಡೋ ಸೀಟನ್ನು. ಸೊ ಒಂದು ವಿಂಡೋ ಸೀಟ್ ಇದೆ. ಸೊ ಗ್ಲಾಸ್ ಕ್ಲಿಯರ್ ಇಲ್ಲ ಅಂತೆ, ಕಂಪ್ಲೈಂಟ್. ಆಲ್ಮೋಸ್ಟ್ ಲ್ಯಾಂಡ್ ಮಾಡಲಿಕ್ಕೆ ಆಗ್ತಾ ಬಂತು. Requesting all passengers to remain seated. ಸೊ ನಮಗೆ ಆ್ಯಕ್ಚುಲಿ 6 ಬೆಲ್ಟಲ್ಲಿ ನಂಬರ್ 6 ಬೆಲ್ಟಲ್ಲಿ ಬ್ಯಾಗ್ ಬರ್ತದೆ ಅಂತ ಹೇಳಿದರು. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಹೇಗೆ ಬೇಡ ಅಷ್ಟೇ ಅದ ನೀಟಾಗಿ ಹೆಂಗ ಬ್ರೋ, ಹೆಂಗಿದೆ ಬ್ಯಾಗಿನ?